ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಗಳು ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ, ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಇವತ್ತಿನ ಮಾರ್ನಿಂಗ್ ಬ್ಲಾಗ್ ನೋಡ್ತಾ ಇರ್ಬೋದು ನೀವು. ಬೆಳಗ್ಗೆ ಟೀ ಮಾಡೋಕೆ ಇಟ್ಟಿದ್ದೀನಿ. ಟೀ ಕುದೀತಾ ಇದೆ ಫ್ರೆಂಡ್ಸ್. ನೋಡಿ, ಅಷ್ಟರಲ್ಲಿ ಗಿಡಗಳನ್ನು ತೋರಿಸ್ತೀನಿ. ನನಗೆ ಗಿಡಗಳಂದ್ರೆ ಇಷ್ಟ. ಈ ಪ್ಲಾಂಟನ್ನು ಹಾಕಿದ್ದೀನಿ, ಆದರೆ ಇನ್ನೂ ಇದು ಸೆಟ್ ಆಗಿಲ್ಲ. ಸೊ ಅದಕ್ಕೆ ನೀರನ್ನ ಬಿಟ್ಟಿದ್ದೀನಿ, ನೀರು ಬಿಟ್ಟು ಇಟ್ಟಿದ್ದೀನಿ. ರೈಸ್ ಬಾತ್ ಮಾಡೋದಕ್ಕೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸುಮ್ಮನೆ ಹಾಗೆ ಮಾರ್ನಿಂಗ್ ಒಂದ್ಸಲ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಬ್ಲಾಗನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ವಿಚ್ ಬೋರ್ಡ್ ಯಾವ ರೀತಿ ಡೆಕೋರೇಷನ್ ಆಗಿದೆ ಅಂತ. ಇದು ನನ್ನ ಚಿಕ್ಕ ಮಗಳು ಡೆಕೋರೇಷನ್ನು. ಹಾಗೆ ಇದ್ರೆ ಚೆನ್ನಾಗಿರಲ್ಲ ಅಂತ ಜಸ್ಟ್ ಅದಕ್ಕೆ ಒಂದು ಟ್ರೀ ಕೋಟ್ ಕೊಟ್ಬಿಟ್ಟು ಲೈಕ್ ಅದರಲ್ಲಿ ಫ್ಲವರ್ಸ್ ಬಂದಿರೋ ಥರ ಮಾಡಿದ್ದಾಳೆ. ನೋಡಿ ಕ್ರಿಯೇಟಿವ್ ಹೇಗಿದೆ ಅಂತ. ಈ ಪ್ಲ್ಯಾಂಟು ಚೆನ್ನಾಗಿದೆ ಅಲ್ವಾ? ನೋಡಿ, ಇದು ಒಂದು ವಾಸ್ ಇಟ್ಟಿದ್ದೀನಿ ನಮ್ಮ ಮನೇಲಿ. ಅಂದರೆ ಇದು ಅಟ್ಯಾಚ್ ಲೈಕ್ ಓಪನ್ ಕಿಚನ್ನು. ಏನಿದು ಇದೆಲ್ಲ ಇದ್ರ ಮೇಲೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಫ್ಲವರ್ಸು, ಫ್ಲವರ್ ಪಾಟ್ ಇದು. ಇದರಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಆದರೆ ಇದನ್ನ ನೀಟಾಗಿ ಮನಿ ಪ್ಲ್ಯಾಂಟನ್ನು ಮೇಲಕ್ಕೆ ಬಿಡಬೇಕು. ಬಿಡೋಕ್ಕೆ ಆಗ್ತಾ ಇಲ್ಲ, ನನ್ನ ವರ್ಕಿಂಗ್ ಅವರ್ಸ್ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ.